ಓಕೆ, ಐ ಹರ್ಡ್ ದ್ಯಾಟ್ ಅಂದ್ರೆ 4 to 5 minutes ಅಲ್ಲಿ 21 ದೋಸೆ ರೆಡಿ ಆಗುತ್ತೆ ಅಂತ ಅಂದು. ಇಲ್ಲ, 4 ನಿಮಿಷದಲ್ಲಿ 64 ದೋಸೆ ಆಗುತ್ತೆ. 4 ನಿಮಿಷದಲ್ಲಿ 64 ದೋಸೆ. ಯಪ್ಪ, ಅಂದ್ರೆ ಬೆಳಗ್ಗೆ 21 ದೋಸೆ ಇಲ್ಲೇ ಆಗುತ್ತೆ. ಹಾ, 64 ಇನ್ನೊಂದು ದೋಸೆ ಹಂಚಿದೆ ಆಚೆ, ಅಲ್ಲಿ 21 ಆಗುತ್ತೆ. ಮೇಲ್ಗಡೆ ಒಂದು ದೋಸೆ ಹಂಚಿದೆ, ಅದು 24 ಆಗುತ್ತೆ. ಅಂದ್ರೆ ಎಷ್ಟು ಅಡುಗೆ ಮನೆ ಇದೆ? ಕಿಚನ್ ಇದು ಮೇನ್ ಕಿಚನ್. ಹಾ, ಮೇಲ್ಗಡೆ ದೋಸೆ ಹಾಕ್ಲಿಕ್ಕೆ ಒಂದು ಕಿಚನ್ ಇದೆ separate ದೋಸೆ ಚಿಕ್ಕದಾಗಿ. ಇಡ್ಲಿ, ಬೇನ್ಮೇರಿ ಮತ್ತೆ ದೋಸೆ ಹಂಚಿ ಮೇಲ್ಗಡೆ ಇದೆ ಫಸ್ಟ್ ಫ್ಲೋರ್ ಅಲ್ಲಿ. ಅದು AC ಸೆಕ್ಷನ್ ಮತ್ತೆ ಫಸ್ಟ್ ಫ್ಲೋರ್ ಹೋಗುತ್ತೆ. ಈ ದೋಸೆ ಆಚ ಕಡೆ ಏನ್ ದೋಸೆ ಇದೆ ಅದು ಪಾರ್ಸಲ್ ಕೊಡ್ತೀವಿ. ಸ್ವಿಗ್ಗಿ, ಝೊಮ್ಯಾಟೊ ಮತ್ತೆ ಇಲ್ಲಿ ವಾಕ್ ಇನ್ ಕಸ್ಟಮರ್ಸ್ ಗಳಿಗೆ ನಾವು ಪಾರ್ಸಲ್ ಕೊಡ್ತೀವಿ. ಅಂದ್ರೆ ನೀವು ಎಲ್ಲಾನು ಜಾಯಿನ್ ಮಾಡಲ್ಲ, ಬೇರೆ 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 ಮಾಡ್ತೀರಾ ಅಂತ. ಓಕೆ, ಸ್ವಿಗ್ಗಿ, ಝೊಮ್ಯಾಟೊ ಅಥವಾ ಹೊರಗಡೆ ಹೋಗೋದಕ್ಕೆ ಇಲ್ಲಿ ಮಾಡಲ್ಲ, ಹೊರಗಡೆ ಆಗುತ್ತೆ. ಹೊರಗಡೆಯಿಂದ ಅಲ್ಲಿ ಕೊಡ್ತೀವಿ. ಪ್ಯಾಕಿಂಗ್ ಇಲ್ಲ ಆಗುತ್ತೆ. ಸೊ ಇದು ಗ್ರೌಂಡ್ ಫ್ಲೋರ್ ಕಸ್ಟಮರ್ಸ್ ಮಾತ್ರ. ಇಲ್ಲಿ ಯಾರು ಕೂತಿರ್ತಾರೆ ಟೇಬಲ್ ಅವ್ರಿಗೆ ಮಾತ್ರ. ಆಚ ಕಡೆ ಝೊಮ್ಯಾಟೊ ಮತ್ತೆ ಸ್ವಿಗ್ಗಿ ಹೋಗುತ್ತೆ. ಫಸ್ಟ್ ಫ್ಲೋರ್ ಕಸ್ಟಮರ್ಸ್ಗೆ. ನಿಮ್ ಮನೇಲಿ ನಿಮ್ ಶ್ರೀಮತಿ ಆಗಿರ್ಬೋದು, ತಾಯಿ ಆಗಿರ್ಬೋದು, ದೋಸೆ ಎಲ್ಲ ಮಾಡ್ತಾರಾ? ತಾಯಿ ಮಾಡ್ತಾರೆ. ತಾಯಿ ಮಾಡ್ತಾರೆ. ಮದ್ವೆ ಆಗಿಲ್ವಾ? ಮದುವೆ ಸಾರಿ, ಪರವಾಗಿಲ್ಲ. ಈ ಇಂಟರ್ವ್ಯೂ ಮೂಲಕ ಮದ್ವೆ ಆಗ್ಬೇಕು ಅಂತ ಅನ್ಕೊಂಡಿರೋರು ಅವ್ರಿಗೆ ಮೆಸೇಜ್ ಹೋಗಿರುತ್ತೆ, ಅಥವಾ ಯಾರಾದ್ರೂ ಇದಾರಾ? ಇಲ್ಲ, ನಮ್ಗಿದೆ ಜೀವನ ಹೋಗುತ್ತೆ. ಇದೇ ಜೀವನ, ಬೇರೆ ಯಾವ್ದು ಕಾನ್ಸಂಟ್ರೇಟ್ ಮಾಡಿಲ್ಲ. ಮೋಸ್ಟ್ ಬ್ಯಾಚುಲರ್ ಸಂದೇಶ್ ಅವರು. ಸೊ ಇದ್ರ ಮೂಲಕ ನಿಮ್ಗೊಂದು ಹಿಂಟ್ ಸಿಕ್ತು ಅಂತ ಅನ್ಕೊಳ್ತೀರಿ. ನೋಡಿ, ಟ್ರೈ ಮಾಡ್ತೀರಾ ಅಂತ ಅಂದು.